ಕುಮಾರಸ್ವಾಮಿಯವರು, ಯಾಕೆಂದರೆ ನಾನು ದೇವೇಗೌಡರ ಕುಟುಂಬದಲ್ಲಿ ನಮ್ಮದೇ ಮೊದಲನೇ ಮದುವೆ 1982ನೇ ಇಸ್ವಿನಲ್ಲಿ. ಆವಾಗ ಕುಮಾರಸ್ವಾಮಿಯವರು BSc ಓದ್ತಾಯಿದ್ರು ಅವರು. ಸೊ ಅಂದರೆ ಬಹಳ ಭಾವನಾತ್ಮಕವಾದಂಥ ಮನುಷ್ಯ ಅವರು. ಅಂದರೆ ಒಂದು ಯಾವುದಾದ್ರೂ ಒಬ್ಬರಿಗೆ ಇಂಜೆಕ್ಷನ್ ಕೊಡೋದು ನೋಡಿದರೆ, ಅಥವಾ ಯಾವುದಾದ್ರೂ ಒಂದು ಪೇಷಂಟಿಂದ ನಾವು ಬ್ಲಡ್ ಡ್ರಾ ಮಾಡೋದು ನೋಡಿದರೆ, ಅಯ್ಯೋ ನನಗೆ ನೋಡೋಕ್ಕಾಗೋದಿಲ್ಲ, ತಲೆ ಸುತ್ತುತ್ತೆ ಅಂತ. ಸೊ ಅಂದರೆ ಜೋರಾಗಿ ಮಾತಾಡಿದ್ರೂ ಕೂಡ ಬಹಳ ಹೆದರಿಕೆ. ನಂತರ ಒಂದು ಜನರಾಸಿಟಿ ಜಾಸ್ತಿ, ಉದಾರ ಮನಸ್ಸು. ಸೊ ಯಾರಿಗಾದರೂ ಸಹಾಯ ಮಾಡಬೇಕಾದ್ರೆ ಆವಾಗಲಿಂದನೂ ಅಷ್ಟೇ. ಸೊ ಬಹಳ ಉದಾರ ಮನಸ್ಸು ಜಾಸ್ತಿ. ನಂತರ ಕಾದಂಬರಿ ಕವನಗಳನ್ನು ಬಹಳ ಓದ್ತಾಯಿದ್ರು. ಕತೆ ಪುಸ್ತಕಗಳಾಗ್ಬೋದು. ಸೊ ಒಂದೊಂದು ಇಟ್ಬಿಟ್ಟು ಅದನ್ನು ಕೈಲಿ ಇಟ್ಕೊಂಡ್ಬಿಟ್ರೆ ಅವರು ಸೊ ಕಂಟಿನ್ಯೂಯಸ್ ಆಗಿ 3 hours 4 hours ಸೊ ಕಾದಂಬರಿ ಓದೋದು, ಕವನಗಳನ್ನು ಓದೋದು ಬಹಳ ಹುಚ್ಚು. ಸಿನಿಮಾ ನೋಡೋ ಹುಚ್ಚು ಕೂಡ ಜಾಸ್ತಿನೇ ಇತ್ತು. ಅವಾಗೆಲ್ಲ ಸುಮಾರು ಥಿಯೇಟ್ರ್ಗಳಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರು, ಅವ್ರ ಜೊತೆ ಸಿನಿಮಾಗೆ ಹೋಗ್ತಾಯಿದ್ವಿ. ಆಮೇಲೆ ಪಿಕ್ನಿಕ್ಕು ಕೂಡ ಅಷ್ಟೇ, ಜಾಸ್ತಿ ಪಿಕ್ನಿಕ್ಗೆ ಹೋಗಬೇಕು. ಆಮೇಲೆ ಎಲ್ಲ ಕುಟುಂಬ ಸದಸ್ಯರ ಜೊತೆನೇ ಒಟ್ಟಾಗಿ ಹೋಗಬೇಕು, ಅಂದರೆ ಒಟ್ಟಾಗಿ ಹೋಗಬೇಕು, ನಾವೆಲ್ಲ ಒಟ್ಟಾಗಿ ಎಲ್ಲ ಇದ್ದಿದ್ದೇ ಇರುತ್ತೆ ಮಾಮೂಲಿ ಹಾಗೆ ಹೀಗೆ ಅಂತ. ಆಮೇಲೆ ನಾವೆಲ್ಲ ಜೊತೇಲಿ ಆಟನೂ ಆಡ್ತಾಯಿದ್ವಿ. ಅವರಿಗೆ ಸಿಟ್ಟು ಬಹಳ ಕಡಿಮೆ ನಾನು ನೋಡಿದಾಗೆ. ಆದರೆ 2 ಸಂದರ್ಭದಲ್ಲಿ ನಾನು ಅವರು ಸಿಟ್ಟು ಮಾಡ್ಕೊಳ್ಳೋದು ನೋಡಿರೋದು, ಅಂದರೆ ವೈಯಕ್ತಿಕ ಜೀವನದಲ್ಲಿ ನಾನು ಹೇಳೋದು, ಈ ರಾಜಕೀಯ ಜೀವನದಲ್ಲ. ಒಂದು, ಈ ಚೌಕಾಬಾರ ಆಡ್ತಾಯಿದ್ವಿ ನಾವು. ಚೌಕಾಬಾರ ಆಡಿದಾಗ ಸೋತ್ಬಿಟ್ರೆ, ಅಥವಾ ಈ ಕೇರಮ್ ಆಟ ಆಡೋವು. ಸೊ ಆವಾಗ ಏನಾಗೋದು, ಈಗ ನಾವೆಲ್ಲ ಆಟ ಆಡಬೇಕಾದ್ರೆ ಇನ್ನು ಕೆಲವರು ನಮ್ಮ ಚಿಕ್ಕತ್ತೆ ಮಕ್ಕಳು, ಚಿಕ್ಕತ್ತೆ ಮಗ ಅವರೆಲ್ಲ ಇರೋರು, ಅಂದರೆ ಒಂಥರ ಸೋತ್ಬಿಟ್ರೆ ಒಂಥರ ನೀವು ಸೋತ್ರಿ ಅಂದರೆ ಅವ್ರಿಗೆ ಸಿಟ್ಟು ಬಂದುಬಿಡೋದು. ಸೊ ಆ ರೀತಿ ಇತ್ತು. ಆಮೇಲೆ ಕಾಳಜಿ ಜಾಸ್ತಿ. ಸೊ ಇವರು ನನ್ನ ತಂಗಿ, ಅಥವಾ ಇವರು ನಮ್ಮ ತಮ್ಮ, ಅಥವಾ ಅಣ್ಣ. ಈಗ ನಾನು ಮದುವೆ ಆದ ಸಂದರ್ಭದಲ್ಲಿ ನಾನು ಫಸ್ಟ್ ಇಯರ್ MD ಮೈಸೂರಲ್ಲಿ ಮಾಡ್ತಾಯಿದ್ದೆ. ಅಂದರೆ ಸ್ಕೂಟ್ರು ಇತ್ತು ಅವ್ರ ಹತ್ರ, ವೆಸ್ಪಾ ಸ್ಕೂಟ್ರು. ಸೊ ಮನೆಯಿಂದ ನನಗೆ ಡ್ರಾಪ್ ಮಾಡೋರು ಎಲ್ಲಿಗೆ, ಬಸ್ ಸ್ಟಾಪ್ಗೆ. ಆಮೇಲೆ ನಾನು ಬರುವಾಗ್ಲೂ ಫೋನ್ ಮಾಡಿ ಯಾವಾಗ ಬರ್ತೀರಾ ಮಂಜು ಅಂದ್ಬಿಟ್ಟು ಕರ್ಕೊಬರೋರು. ಆಮೇಲೆ ಅವ್ರಿಗೆ ಕಾರ್ ಓಡಿಸೋದು ಹುಚ್ಚು. ನಾವು ಮಣಿಪಾಲೆಲ್ಲ ಓದಬೇಕಾದ್ರೆ ಅವರೇ ಡ್ರೈವ್ ಮಾಡ್ಕೊಂಬಂದ್ಬಿಟ್ಟು ಬರೋ ಹೊಳೆ ನರಸೀಪುರದಿಂದ ಅಲ್ಲಿಗೆ. ಸೊ ಈ ರೀತಿ ಇತ್ತು. ನಂತರ ಸ್ವಲ್ಪ ಕರುಣೆ ಜಾಸ್ತಿ. ಆಮೇಲೆ ಸ್ವಾಭಿಮಾನ ತುಂಬ ಜಾಸ್ತಿ, ಮೊದಲಿಂದನೂ ಅಷ್ಟೇ. ಬಹುಶಃ ಈ ಸ್ವಾಭಿಮಾನದಿಂದಲೇ ಸ್ವಲ್ಪ ಸಮಸ್ಯೆ ಆಗಿರ್ಬೋದು ಈಗ ಅವ್ರಿಗೆ. ಬಟ್ ಸ್ವಾಭಿಮಾನ, ಉದಾರತ್ವ, ಕರುಣೆ, ಕಾಳಜಿ ಇವೆಲ್ಲ ಇದೆ. ನಂತರ ಈ ಸ್ನೇಹಿತರ ಜೊತೆ ಜಾಸ್ತಿ ಸಂಪರ್ಕ ಅವ್ರಿಗೆ ಆವಾಗಲಿಂದನೂ ಕೂಡ, ಕಾಲೇಜು ಮಟ್ಟದಿಂದ ಕೂಡ. ಯಾಕೆಂದರೆ ಅವರೆಲ್ಲ ಒಂದು ಗುಂಪಲ್ಲೇ ಇರೋರು. ಸೊ ಹುಡುಗಾಟನೇ ಜಾಸ್ತಿ ಇತ್ತು. ಚಿಕ್ಕ ವಯಸ್ಸಲ್ಲಿ ಹುಡುಗಾಟನೂ ತುಂಬಾ ಜಾಸ್ತಿ ಇತ್ತು. ಸೊ ಅಂದರೆ ಭಾರಿ ಸಾಧು ಮನುಷ್ಯ ಅಂತ. ಮನೆಯಲ್ಲಿ ಬಹಳ ಸಾಧು ಮನುಷ್ಯ ಅಂದರೆ ಇವರೇ ಜಾಸ್ತಿ. ಅಂದರೆ ಒಂದು ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ಗೆ ಯಾರೋ ಬಂದು ಕೇಳ್ತಾಯಿದ್ರು. ಅದು ಬೇರೆ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಸೊ ಅವರೆಲ್ಲ ಬಂದು, ನಾವೆಲ್ಲ ಮನೆ ಇದ್ದ ಆಸ್ತಿ ಒಡವೆ ಎಲ್ಲ ಮಾರಿದ್ದೀವಿ, ಏನೋ ಮಾಡಿ 8 ಲಕ್ಷ ಕಟ್ಟಿದ್ದೀವಿ, ಇನ್ನೂ 15 ಲಕ್ಷ ಏನೋ ಕಟ್ಟಬೇಕು ಅಂತಿದ್ದಾರೆ, ಹಾಗೆ ಹೀಗೆ ಅಂತ. ಸೊ ಆಮೇಲೆ ಆ ಮಗುನೂ ಎತ್ಕೊಬಂದಿದ್ದಾರೆ ಅವರು. ಸೊ ಈಗ ಅವ್ರಿಗೆ 15 ಲಕ್ಷ ಅಂದರೆ ದೊಡ್ಡ ಅಮೌಂಟು. ಆಮೇಲೆ CM ರಿಲೀಫ್ ಫಂಡಲ್ಲಿ ಏನೋ ಒಂದು 2 ಲಕ್ಷ 3 ಲಕ್ಷ ಮಾತ್ರ ಸಿಗ್ಬೋದು ಅಂತ. ಸೊ ಅದನ್ನು ಒಂದು 2 ದಿವಸಕ್ಕೆ ಎಲ್ಲ ಜೋಡಿಸಿ ಇವರೇ ಕಟ್ಟಿದರು. ಸೊ ಈ ರೀತಿ ಅವ್ರಿಗೆ ಈ ಪರ್ಟಿಕ್ಯುಲರ್ಲಿ ರೋಗಿಗಳು ಇವಾಗಲೂ ಕೂಡ ನಿರಂತರವಾಗಿ ಅವರು ಈಗೇನು ಮೊಬೈಲ್ ಸಂಪರ್ಕ ಇರೋದ್ರಿಂದ ಸೊ ಅವ್ರು ಅಲ್ಲೇ ಇರಬೇಕು ಅಂತ ಇಲ್ಲ. ಈ ರೋಗಿಗಳು ಅಥವಾ ರೋಗಿ ಸಂಬಂಧಿಕರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮತ್ತು ಇನ್ನೊಂದು ಅಂದರೆ, ಒಂದು ರೋಗಿ ಬಗ್ಗೆ ಕಾಳಜಿ ವಹಿಸಿ ಅಥವಾ ಅವ್ರಿಗೆ ಸಹಾಯ ಮಾಡಿ ಅನ್ನುವಾಗ ಹಿಂದೆ 2-3 ದಿವಸದಿಂದ ಹೇಳಿರ್ತಾರಲ್ಲ, ಆ ರೋಗಿದು ಏನಾಯಿತು ಅಂತ ಕೇಳ್ತಾರೆ.
ಅದು ನೆನಪು. ಸೊ ಈ ರೀತಿ ಅಂದರೆ ಸಹಾಯ ಮಾಡಬೇಕು, ಸಹಾಯ ಹಸ್ತ ಮಾಡಬೇಕು, ಆ ರೀತಿ ಇದು. ಆಮೇಲೆ ಆವಾಗೆಲ್ಲ ಅಷ್ಟು ದೇವ್ರ ಪೂಜೆ ಮಾಡೋದು ಎಲ್ಲ ಅಷ್ಟಿರಲಿಲ್ಲ, ಬಹಳ ಕಡಿಮೆನೇ. ಸೊ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದು ಬಹಳ ಕಡಿಮೆನೇ. ಸೊ ಅದರಲ್ಲೂ ಕೂಡ ಕುಟುಂಬದವ್ರ ಜೊತೆ ಜಾಸ್ತಿ, ಆ ಮನೆಯಲ್ಲಿ ಜಾಸ್ತಿ ಒಡನಾಟ ಸಂಪರ್ಕ ಇದ್ದಿದ್ದು ಇವ್ರದ್ದೇನೆ. ಅಲ್ಲ, ಅವಾಗ ಹೇಗಿತ್ತು, ಏನು ಬದಲಾವಣೆ ಏನಿಲ್ಲ ಅದರಲ್ಲಿ. ಅಂದರೆ ಇವಾಗ ಏನಾಗುತ್ತೆ, ಈಗ ಅವರು ಕೂಡ ಬಹಳ ಬ್ಯುಸಿಯಾಗಿದ್ದಾರೆ, ನಾವು ಕೂಡ ಬ್ಯುಸಿಯಾಗಿದ್ದೇವೆ, ಬಟ್ ಮೀಟ್ ಮಾಡೋದೇ ಬಹಳ ಅಪರೂಪ. ಸೊ ಆವಾಗ ಏನಾಗ್ತಾಯಿತ್ತು ಅಂದರೆ ಮನೆಯಲ್ಲಿ ಎಲ್ಲ ಒಂದೇ ಮನೆಯಲ್ಲಿದ್ವಿ. ಸೊ ಮೊದಲು ಮದುವೆ ಆದ ನಂತರನೂ ಒಂದೇ ಮನೆಯಲ್ಲಿದ್ವಿ. ನಂತರ 1989ನೇ ಇಸ್ವಿನಲ್ಲಿ ಎಲ್ಲ ನಾವು ಪದ್ಮನಾಭ ನಗರದಲ್ಲೇ ಎಲ್ಲ 6 ಜನ ಮಕ್ಕಳು, ದೇವೇಗೌಡರ 6 ಜನ ಮಕ್ಕಳು ನಮ್ಮ ಒಂದೇ ಮನೆಯಲ್ಲಿದ್ವಿ ಭಾಳ. ಸೊ ಆವಾಗ ಊಟ ಮಾಡುವಾಗ ಎಲ್ಲ ಮಾತಾಡೋವು, ಜೋಕ್ಸ್ ಮಾಡೋರು. ಸೊ ಕೂತ್ಕೊಂಡು ಅದೇ ಒಂದು ನಿಜವಾಗ್ಲೂ ಅದನ್ನು ನೀವು ವಾಪಸ್ಸು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಆ ನಗು ಆಗ್ಬೋದು, ಅಥವಾ ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಭೇದ ಭಾವ ಇಲ್ಲದೆ ಇರತಕ್ಕಂಥದ್ದು, ಆ ರೀತಿ ಇದ್ವಿ. ಆಮೇಲೆ ಅವರೆಲ್ಲ ಹೊರಗಡೆಯಿಂದ ಸ್ವೀಟ್ಸ್ ತರೋದು, ಹಂಚೋದು, ಹಬ್ಬದ ದಿವಸ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಸೊ ಇಟ್ ಈಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಮ್ಮ ವೈಫ್ ಜೊತೆ ಅಂದರೆ ಅವರಿಬ್ಬರು, ನಮ್ಮ ವೈಫು ಕೂಡ ತುಂಬ ಕಾದಂಬರಿ ಓದೋದು ಅಥವಾ ಕತೆಗಳನ್ನ ಹೇಳೋದು. ಅಂದರೆ ನಮ್ಮ ವೈಫು ಮತ್ತು ಕುಮಾರಸ್ವಾಮಿಯವರು ಒಟ್ಟಿಗೆ ಮಲ್ಕೊಳ್ಳೋರಂತೆ. ಇವನ್ ಅವರು ಇದು ಹೈಸ್ಕೂಲ್ ಓದುವಾಗ, PUC ಓದುವಾಗ ತಂಗಿ ಅದೇ ಅನ್ಸೂಯ ಅವರು ಮತ್ತು ಕುಮಾರಸ್ವಾಮಿ ಅವರು ಯಾವಾಗಲೂ ಜೊತೆಲೇ ಇರೋರಂತೆ. ಯಾಕೆ ಅಂದರೆ ಇವರು ಕಥೆ ಹೇಳೋದು ಬಹಳ ಅವ್ರಿಗೆ ಒಂದು ಸ್ಪೆಷಲ್ ಫ್ಯೂಚರ್. ಕಥೆನ ತುಂಬ ಚೆನ್ನಾಗಿ ಹೇಳೋರಂತೆ. ಅಂದರೆ ಈ ಕತೆ, ಯಾಕೆಂದರೆ ಎಲ್ಲರಿಗೂ ಆ ಕತೆ ಹೇಳೋ ಪರ್ಟಿಕ್ಯುಲರ್ ಇದು ಗೊತ್ತಿರೋದಿಲ್ಲ. ಸೊ ಈಗ ನೋಡಿ, ಕೆಲವರು ಈ ಕವಿತ್ವ ಇರೋರು 2 ಲೈನ್ನೇ 2 ಗಂಟೆ ಹೇಳ್ತಾ ಹೋಗ್ತಾರೆ. ಸೊ ಅದಕ್ಕೋಸ್ಕರ ಇವ್ರ ಜೊತೆ ಎಲ್ಲ ಮಲ್ಕೊಳ್ಳೋದಕ್ಕೆ ಎಲ್ಲ ತಂಗಿದಿರು, ಆಮೇಲೆ ಇನ್ನು ಬೇರೆ ನಮ್ಮ ಚಿಕ್ಕತ್ತೆಯವ್ರ ಮಕ್ಕಳು ಎಲ್ಲ ಇವ್ರ ಸುತ್ತ ಗುಂಪು ಸೇರ್ಕೊಳ್ಳೋದು. ಯಾಕೆಂದರೆ ಕುಮಾರಣ್ಣ ಕತೆ ಹೇಳ್ತಾರೆ. ಅದನ್ನು ಒಂಥರ ಬಹಳ ವೈಭವೀಕರಣಗೊಳಿಸಿ ಹೇಳ್ತಾ ಇದ್ರಂತ ಕತೆನ. ಸೊ ಆ ಥರ. ಸೊ ಅಂದರೆ ಒಡನಾಟ ಎಲ್ಲ ಆ ರೀತಿ ಇತ್ತು ಅವಾಗ. ಅಂದರೆ ಏನಾಯಿತು, ಎಲ್ಲರಿಗೂ ಕೂಡ ಆ ಕುಟುಂಬದಲ್ಲಿ ಬಹಳ ಒಡನಾಟನೇ. ಸೊ ಅವರೆಲ್ಲ ಜೊತೆನಲ್ಲಿ ಎಲ್ಲ ಸಿನಿಮಾಗಂತೂ ಹಿಂಸೆ ಮಾಡಿ ಕರ್ಕೊಂಡೋಗೋರು, ನೀವು ಬರಬೇಕು. ಸೊ ಆಮೇಲೆ ಏನಾದರೂ ಫೋನಲ್ಲಿ ಮಾತಾಡ್ತಾ ಇರೋರು, ಫೋನಲ್ಲಿ. ಅದು ನಾವು ಮಣಿಪಾಲಲ್ಲಿ ಓದುವಾಗ, ನಾನು DM ಕಾರ್ಡಿಯಾಲಜಿ ಮಾಡಿದ್ದು ಮಣಿಪಾಲಲ್ಲಿ. ಆವಾಗ ನಾನು, ನಮ್ಮ ಶ್ರೀಮತಿಯವರು, ಆಗ ನನ್ನ ಮಗನಿಗೆ 1 ವರ್ಷ, ಡಾಕ್ಟರ್ ಸಾತ್ವಿಕ್ ಈಗ ಕಾರ್ಡಿಯಾಲಜಿಸ್ಟ್ ಆಗಿದ್ದಾರಲ್ಲ ಅವ್ರಿಗೆ. ಆವಾಗ ಬಹುಶಃ 1 ವರ್ಷದಲ್ಲಿ 7-8 ಸರಿ ಅವ್ರು ಬರೋರು. ಆ ಮನೆಯಿಂದ ನಮ್ಮ ಬ್ರದರ್ ಇನ್ಲಾಸಲ್ಲಿ ಮ್ಯಾಕ್ಸಿಮಮ್ ಮಣಿಪಾಲ್ಗೆ ನಾವು ಓದುವಾಗ ಬಂದಿದ್ದು ಕುಮಾರಸ್ವಾಮಿಯವರು. ಸೊ ಇಲ್ಲ ಹಾಂ, ಮಗು ನೋಡೋದಕ್ಕೆ, ತಂಗಿ ನೋಡೋದಕ್ಕೆ, ನನ್ನ ನೋಡೋದಕ್ಕೆ ಎಲ್ಲ ತುಂಬ ಬರೋರು. ಅವರೇ ಡ್ರೈವ್ ಮಾಡ್ಕೊಂಡು ಬರೋರು ಎಷ್ಟೋ ಸರಿ. ಸಿನಿಮಾ ಈ ಕಾವೇರಿ ಥಿಯೇಟ್ರಲ್ಲಿ ನೋಡ್ತಾ ಇದ್ವಿ, ಜಾಸ್ತಿ ಕಾವೇರಿ ಥಿಯೇಟ್ರು. ಒಂದೊಂದು ಸರಿ ಇದು ನಟರಾಜ ಥಿಯೇಟ್ರು, ಕಪಾಲ್. ಆಮೇಲೆ ಕೆಲವು ಅಫ್ಕೋರ್ಸ್ ಇತ್ತೀಚೆಗೆ ಅಂದರೆ ಒಂದು 10 ವರ್ಷದಿಂದ 5 ವರ್ಷದಿಂದ ಇವೆಲ್ಲ ಅವರೇ ನಿರ್ಮಾಪಕರಾದ ನಂತರ ಕೆಲವು ಈ ಪ್ರೀಮಿಯರ್ ಶೋಗೆ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಕೆಲವಕ್ಕೆ ಹೋಗಿದ್ದೇನೆ, ಬಟ್ ಮನೆಯವರೆಲ್ಲ ಹೋಗೋರು. ಅಂದರೆ ರಾಜಕೀಯದಲ್ಲಿ ಅಂದರೆ ನಾವು ಜಾಸ್ತಿ ನಮಗೆ ಸಿಗ್ತಿರಲೇ ಇಲ್ಲ. ಯಾಕೆಂದರೆ ನಾನು ತುಂಬ ಬ್ಯುಸಿ, ಅವರೂ ಬ್ಯುಸಿ. ಸೊ ಯಾವಾಗಲಾದ್ರೂ ಇದ್ದರೆ ಯಾವುದಾದ್ರೂ ಜನರಿಗೆ ಅನುಕೂಲ ಆಗೋಂಥದ್ದು, ಉತ್ತಮವಾದಂಥ ಯಾವುದಾದ್ರೂ ಪರ್ಟಿಕ್ಯುಲರ್ಲಿ ಈ ಬಜೆಟ್ ಟೈಮಲ್ಲಿ ಹೆಲ್ತ್ ಸಂಬಂಧಪಟ್ಟದ್ದು, ಮೆಡಿಕಲೈಜೇಷನ್ಗೆ ಸಂಬಂಧಪಟ್ಟದ್ದು ಕೇಳ್ತಾಯಿದ್ರು. ಇನ್ಫ್ಯಾಕ್ಟು ಅವರು 2018 ಅಲ್ಲಿ ಮುಖ್ಯಮಂತ್ರಿ ಆದಾಗ ಮೊನ್ನೆ
ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಒಂದು ಸ್ಕೀಮ್ ಇಂಟ್ರಡ್ಯೂಸ್ ಮಾಡಿದರು. ಅದಕ್ಕೋಸ್ಕರ 30 ಕೋಟಿ ರೂಪಾಯಿ ಬಜೆಟಲ್ಲಿ ಮೀಸಲಿಟ್ಟಿರೋದು. ಅಂದರೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನು, ಕಿಡ್ನಿ ಅಥವಾ ಲಂಗ್ ಟ್ರಾನ್ಸ್ಪ್ಲಾಂಟೇಷನು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ಗೆ. ಸೊ ಈ ರೀತಿ ಇದು ಯಾವಾಗಲೂ ಹೇಳ್ತಾ ಇರ್ತಾರೆ, ಅದೇ ಈ ಥರ ಜಯದೇವ ಹೃದ್ರೋಗ ಆಸ್ಪತ್ರೆ ಥರನೇ ಎಲ್ಲ ಆಸ್ಪತ್ರೆಗಳನ್ನು ಮಾಡಬೇಕು ನನಗೆ ಅವಕಾಶ ಸಿಕ್ಕಿದರೆ, ಆದರೆ ಜಾಸ್ತಿ ದಿವಸ ಇರೋಕ್ಕಾಗಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಸೊ ಎಷ್ಟೋ ಸರಿ ಅತಿಯಾದ ಸ್ವಾಭಿಮಾನದಿಂದ ಎಷ್ಟೋ ಸರಿ ಅವರ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅನ್ಸುತ್ತೆ ನನಗೇನು, ಅತಿಯಾದ ಸ್ವಾಭಿಮಾನ. ಯಾಕೆಂದರೆ ರಾಜಕಾರಣಿ ಅಥವಾ ರಾಜಕೀಯ ಅಂದರೆ ಸ್ವಲ್ಪ ಇಟ್ಸ್ ಎ ಗೇಮ್ ಆಫ್ ಕಾಂಪ್ರಮೈಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ ಅಲ್ವಾ. ಸೊ ಅದು ಸ್ವಲ್ಪ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ಹಠನೂ ಇದೆ ಅನ್ಸುತ್ತೆ. ಇಲ್ಲ, ಅವ್ರಿಗೆ ಈಗ ಆಲ್ರೆಡಿ 2 ಸರಿ ಓಪನ್ ಹಾರ್ಟ್ ಸರ್ಜರಿ ಆಗಿ ವ್ಯಾಲ್ ರಿಪ್ಲೇಸ್ಮೆಂಟ್ ಆಗಿದೆ. ಆವಾಗೆಲ್ಲ ಸರ್ಜರಿ ಆದಮೇಲೆ ಸುಮಾರು ನಮ್ಮ ಮನೇಲಿ 1 ತಿಂಗಳಿದೆ.